ಯಾಕೆಂದ್ರೆ 12ನೇ ತಾರೀಕು ಬಜೆಟ್ ಪ್ರಾರಂಭ ಆಗ್ತದೆ. ಅಸೆಂಬ್ಲಿ ಪ್ರಾರಂಭ 12ನೇ ತಾರೀಕು ಅಸೆಂಬ್ಲಿ ಪ್ರಾರಂಭ ಆಗ್ತದೆ. ಅಷ್ಟೊಳಗಡೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿಲ್ಲ. ಟೆಂಟೇಟಿವ್ ಡೇಟ್ ಇನ್ನ ಕ್ಯಾಬಿನೆಟ್ ಅಲ್ಲಿ ಫೈನಲ್ ಡಿಸಿಷನ್ ಆಗಿಲ್ಲ. ಸೊ ಅದರಿಂದ ಅವ್ರಿಗೆ 12ನೇ ತಾರೀಕು ಒಳಗಡೆ ಎಲ್ಲ ಅಸೆಂಬ್ಲಿ ಲೆವೆಲ್ ಅಲ್ಲೂ ಕೂಡ ಈ ಒಂದು ಕನ್ವೆನ್ಷನ್ಗಳನ್ನ ಮುಗಿಸ್ಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಕಂಪಲ್ಸರಿ ಆ ಅಸೆಂಬ್ಲಿ ಲೆವೆಲ್ ಕನ್ವೆನ್ಷನ್ಗಳಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಪಾಲ್ಗೊಳ್ಬೇಕು ಅಂತ ಹೇಳಿ ಅವ್ರಿಗೆ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೆಲ್ಲ ಕೂಡ ಕೆಲವು ನಮ್ಮ ಆಫೀಸ್ ಬೇರಸ್ ಕೂಡ ಇನ್ಚಾರ್ಜ್ ಹಾಕಿ ಅವ್ರ ಕೈಲಿ ಈ ಒಂದು ಕೆಲಸವನ್ನ ಸಂಘಟನೆ ಕೆಲಸವನ್ನ ಮಾಡುವಂತ ವಿಚಾರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇಷ್ಟು ಪ್ರಮುಖವಾದಂತಹ ವಿಚಾರವನ್ನ ಸದ್ಯಕ್ಕೆ ಇವತ್ತು ನಾನು ತಿಳಿಸ್ತೇನೆ. ಬೇರೆ ಮನೆಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಕೂಡ ಒಂದು ರೂಪಿಸ್ತಾ ಇದ್ದೇವೆ. ನಾನು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇವತ್ತು ಸಭೆ ಆದ್ಮೇಲೆ ನಾನು ಇವತ್ತೋ ಇಲ್ಲ ಇನ್ನೊಂದು ದಿನ ನಾನು ನಿಮ್ಗೆ ನಾನು ತಿಳಿಸ್ತೇನೆ. ಯಾಕೆಂದ್ರೆ 12ನೇ ತಾರೀಕು ಬಜೆಟ್ ಪ್ರಾರಂಭ ಆಗ್ತದೆ. ಅಸೆಂಬ್ಲಿ ಪ್ರಾರಂಭ 12ನೇ ತಾರೀಕು ಅಸೆಂಬ್ಲಿ ಪ್ರಾರಂಭ ಆಗ್ತದೆ. ಅಷ್ಟೊಳಗಡೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿಲ್ಲ. ಟೆಂಟೇಟಿವ್ ಡೇಟ್ ಇನ್ನ ಕ್ಯಾಬಿನೆಟ್ ಅಲ್ಲಿ ಫೈನಲ್ ಡಿಸಿಷನ್ ಆಗಿಲ್ಲ. ಸೊ ಅದರಿಂದ ಅವ್ರಿಗೆ 12ನೇ ತಾರೀಕು ಒಳಗಡೆ ಎಲ್ಲ ಅಸೆಂಬ್ಲಿ ಲೆವೆಲ್ ಅಲ್ಲೂ ಕೂಡ ಈ ಒಂದು ಕನ್ವೆನ್ಷನ್ಗಳನ್ನ ಮುಗಿಸ್ಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಕಂಪಲ್ಸರಿ ಆ ಅಸೆಂಬ್ಲಿ ಲೆವೆಲ್ ಕನ್ವೆನ್ಷನ್ಗಳಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಪಾಲ್ಗೊಳ್ಬೇಕು ಅಂತ ಹೇಳಿ ಅವ್ರಿಗೆ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೆಲ್ಲ ಕೂಡ ಕೆಲವು ನಮ್ಮ ಆಫೀಸ್ ಬೇರಸ್ ಕೂಡ ಇನ್ಚಾರ್ಜ್ ಹಾಕಿ ಅವ್ರ ಕೈಲಿ ಈ ಒಂದು ಕೆಲಸವನ್ನ ಸಂಘಟನೆ ಕೆಲಸವನ್ನ ಮಾಡುವಂತ ವಿಚಾರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇಷ್ಟು ಪ್ರಮುಖವಾದಂತಹ ವಿಚಾರವನ್ನ ಸದ್ಯಕ್ಕೆ ಇವತ್ತು ನಾನು ತಿಳಿಸ್ತೇನೆ. ಬೇರೆ ಮನೆಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಕೂಡ ಒಂದು ರೂಪಿಸ್ತಾ ಇದ್ದೇವೆ. ನಾನು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇವತ್ತು ಸಭೆ ಆದ್ಮೇಲೆ ನಾನು ಇವತ್ತೋ ಇಲ್ಲ ಇನ್ನೊಂದು ದಿನ ನಾನು ನಿಮ್ಗೆ ನಾನು ತಿಳಿಸ್ತೇನೆ.